ಇದಕ್ಕಿಂತ ಬುಲೆಟ್ ಹೇಗೆ ಗೊತ್ತಾ? ಗ್ಯಾಸು, ಗಟರು, ಕ್ಲೌಡು, ಲೈಟ್ನಿಂಗು, ರಾಡಾರು, ಇಲ್ಲಿಂದಲೇ ಮತ್ತೇನ್ ಮಾತಾಡೋದು? ಅವರು ಬಹಳ ಸುಳ್ಳು ಬಹಳ ಈಸಿಯಾಗಿ ಹೇಳ್ತಾರೆ. ಅವರು ಅದು ಬಿಜೆಪಿಯವರು ಸುಳ್ಳು ಅಂತ ಹೇಳಿದ್ರೆ ಅವರಿಗೆ ಮಾಧ್ಯಮ ಹೋಗಿದೆ, ದೇಶ ದಿವಾಳಿ ಹೋಗಿದೆ. ಇಷ್ಟೇ ಕೇಳಿ, ನೀವು ಕಾಲೇಜಿನ ಹುಡುಗರಿಗೆ ಇಷ್ಟೇ ಕೇಳಿ. 2014 ಇಸ್ವಿನಲ್ಲಿ ನಾನು ಬದಲಾಗಿ 2014 ಇಸ್ವಿನಲ್ಲಿ 54 ರೂಪಾಯಿ 56 ರೂಪಾಯಿ $1 ಇತ್ತು. ಇವತ್ತು $90 ಇದೆ. ಮತ್ತೆ ಏನಾಗ್ತಾ ಇತ್ತು? ಹುಡುಗರು ನೋಡಿದ್ರೆ ಅರ್ಥ ಮಾಡ್ಕೊಂಡಿಲ್ಲ, ಮಾಡ್ಕೊಂತಾರೆ. ಅದಾಗಿಲ್ಲ ಗೋಟ್ಲಾಗ್ರಿ. ಯಾವ 26-27 ಸಾವಿರ ರೂಪಾಯಿ ಕೊಲೆ ಬಂಗಾರೆ ಇವತ್ತು 1,00,000 ರೂಪಾಯಿ ಆಗೈತೆ. ಇವತ್ತು 23,000. ಇಂಥದನ್ನ ಪ್ರಮುಖವಾಗಿ ಜನರಿಗೆ ಅರ್ಥ ಆಗ್ತಂತ ನಾವು ಬಹಳ ಟೆಕ್ನಿಕಲ್ ಹೇಳಕ್ ಹೋಗ್ಬೇಡಿ. ಯುವಕರಿಗೆ ನಾವು ಇದನ್ನ ಮನವರಿಕೆ ಮಾಡಿದ್ರೆ ಇಂದು ಹಲವಾರು ವಿಚಾರಗಳನ್ನ ನಾವು ಜನರ ಹತ್ರ ಒಯ್ಯಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಿ, ಸಮಯದ ಅಭಾವ ಇದೆ. ನಾನು ಅಧ್ಯಕ್ಷರಲ್ಲಿ ಮನವಿ ಮಾಡಿಕೊಂಡಂತ ಹರೀಶಣ್ಣ ಹತ್ರ ನೀವು ದಯಮಾಡಿ ಹುಡುಗರನ್ನ ಮಾತನಾಡ್ತಕ್ಕಂಥ ಹುಡುಗರನ್ನ ರೆಡಿ ಮಾಡಿದ್ರೆ ನಮಗೆ ಇದೇ ಯಾರೇ ಪಕ್ಷ ಕ್ಯಾಂಡಿಡೇಟ್ ಯಾವೇ ಆಗಿರಲಿ, ನಾವೇನಪ್ಪ ಲಾಸ್ಟ್ ಮೂಮೆಂಟ್ಗೆ 3 ವಾರದಾಗ ಯಾರಿಗೂ ಬಿ ಫಾರ್ಮ್ ಕೊಡ್ಲಿ, ಅದು ಸಂಬಂಧ ಇಲ್ಲ. ನಮ್ಮ ಹುಡುಗರು 1 ವರ್ಷದ ಒಬ್ಬ ಕೊಡ್ಕೊಂಡ್ರು ಬಸಣ್ಣ ಯಾರೇ ಆಗಿರಲಿ, ಇವ್ರು ಬಸಣ್ಣ ಒಬ್ಬ ಕೊಡ್ಕೊಂಡ್ರು. ಹಂಗಂದ್ರೆ ಮಾತ್ರ ನಮಗೆ ಚಾನ್ಸ್ ಇದೆಯಲ್ಲ. ನೀವೇನ್ ಮಾಡೋದು? ಕಾಂಗ್ರೆಸ್ ಪಕ್ಷ ಲಾಸ್ಟ್ಗೆ ಟಿಕೆಟ್ ಮಾಡೋದು. ನೀವು ಅದಕ್ಕೆ ತಲೆ ಕೆಡಿಸ್ಬೇಡ. ಅನುಮಾನದಿಂದ ಮತ್ತೆ ಯಾಕೆ ಅದ್ರ ಮೇಲೆ ಅಕಾರ ಪ್ರತಿ ಸಲ ಹೇಳ್ತೀವಿ 6 ತಿಂಗಳ ಮುಂಚೆ ಟಿಕೆಟ್ ಕೊಡಿರಿ, 6 ತಿಂಗಳು ಕೊಡಂಗಿಲ್ಲ ನಾವು. 1 ವರ್ಷ ಮುಂಚೆ ಇವರಿಗೆ ಮೈಂಡ್ ಸೆಟ್ ರೆಡಿ ಮಾಡ್ಕೊಂಡ್ರಿ. ಆಮೇಲೆ ಇನ್ನೊಂದು ಬಹಳ ವಿಶೇಷತೆ ಏನಂತಂದ್ರೆ, ಈಗ ಈಗ ನಿಮಗೆ ಯಾಕೆ ಬಂದ್ಬಿಟ್ಟಿದೆ, ಮೋದಿ ಸಾಹೇಬರು ಮಾತನಾಡಿರ್ತಕ್ಕಂಥ ಭಾಷಣ ಹಿಂದಿನ ವರ್ಷದಲ್ಲಿ ತೋರಿಸ್ಬೇಕು, ಕನ್ನಡದಲ್ಲಿ ತೋರಿಸ್ಬೇಕು. ಎಷ್ಟು ಪುಣ್ಯಾತ್ಮ ಎಂತಿಂತ ಬುಲೆಟ್ ಹೇಳಿಕೊಂಡಿದ್ದಾರೆ ಗೊತ್ತಾ? ಗ್ಯಾಸು, ಗಟರು, ಕ್ಲೌಡು, ಲೈಟ್ನಿಂಗು, ರಾಡಾರು, ಇಲ್ಲಿಂದಲೇ ಪುಣ್ಯಾತ್ಮ. ನಾವು ಮೊಸರು ಹೇಳ್ಕೊಂಡ್ ಬಂದಿರೋದು, ಭಿಕ್ಷೆ ಬೆಳೆ ಅಂತ ಇರೋದು, ಅಲ್ಲಿ ಮಧ್ಯ ಕಂಪ್ಯೂಟರ್ ಇತ್ತು, ಡಿಜಿಟಲ್ ಕ್ಯಾಮೆರಾ, 3 ಹೇಳಿದ್ರೆ ಪುಣ್ಯಾತ್ಮ. ಅದನ್ನ ಜನಕ್ಕೆ ತೋರಿಸ್ಬೇಕು. ನಾವೇ ಅವ್ರಿಂದ ಮಾತಾಡಬಾರ್ದು. ಅವ್ನು ಮಾತಾಡಿದ್ರೆ ಜನಕ್ಕೆ ಮೈಸೆಟ್ ಹಾಕಿ ತೋರಿಸಿ 1 ವಾರ ಚೆಕ್ ಮಾಡಿ ನೋಡಿದೆ. ಅವರೇ ಬಿಜೆಪಿ ಒಂದು ಕೈ ಮುಗಿತಾರೆ, ನಾಡು ತೋರಿಸ್ಕೊಡ ಅಂತ ಹೇಳ್ತಾರೆ. ಅಷ್ಟು ಸುಳ್ಳು ನಾವೇ ನಾಚೆ ಅಂತ ಕೇಳ್ತಾರೆ. ಒಂದು ಟ್ರೈ ಮಾಡಿ ನೋಡ್ರಿ ನೀವು. MP3 ಹಾಕ್ರಿ ಆಟದಲ್ಲಿ, ಒಂದು ಆಟದ MP3 ಹಾಕ್ರಿ. ಮೋದಿ ಸಾಹೇಬ್ ಮಾಡಿರ್ತಕ್ಕಂಥ ಭಾಷಣ ಕಿವೆ ರಕ್ತವನ್ನು ಕೇಳಿಸ್ರಿ ಅವ್ರಿಗೆ. ಒಂದು ಪ್ರಯತ್ನ ಮಾಡಿ ನೋಡಿ. ಬೇರೆ ಬೇರೆ ದೇಶವಾಸಿಯೋ ಅದನ್ನ ಕೇಳಿಸಿ ಸುಸ್ತು ಮಾಡ್ಬಿಡ್ಬೇಕು. ಮಾಡಿದನ್ನ ಐ ಆಮ್ ಟೆಲಿಂಗ್ ಯು, ಇಟ್ ವಿಲ್ ವರ್ಕ್. ಐ ಆಮ್ ನಾಟ್ ಜೋಕಿಂಗ್, ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್. ನೀವು ಬೇಕಾದ್ರೆ ನಾಳೆ ಉದಾಹರಣೆ ಮಾಡ್ಕೊಂಡ್ರೆ ಬಿಜೆಪಿ ರಿಕ್ವೆಸ್ಟ್ ಮಾಡ್ಕೊಂತಾರೆ. ಅದೆಂತದ್ದು ಮಾರ ಸಾಕದಲ್ಲಿ ಭಾಷಣ ಹಾಕಿ ಚೇಂಜ್ ಮಾಡೋದು ಹೇಳ್ತಾರೆ. ಬುಲೆಟ್ ಮನೆ ಬಂದ್ಬಿಡೋ ಹಿಂಗೇನ್ ಮಾಡೋದು? ಸೊ ವಿಚಾರಗಳನ್ನ ನಾವು ಜನಕ್ಕೆ ತಿಳಿಸ್ಬೇಕು. ಯಾಕಂದ್ರೆ ನಿಮಗೆ ಏನಾಗಿದೆ, ಕೊನೆಯದಾಗಿ ಏನು ಮುಗಿಸ್ತೀನಿ, ಹೈಯೆಸ್ಟ್ ಲಿಟ್ರಸಿ ಎಲ್ಲಿದೆ ಅಲ್ಲೇ ಬ್ಲೈಂಡ್ ಮಿಲಿಟರಿ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ 20% ಲಿಟ್ರಸಿ, ಇವತ್ತು 74% ಲಿಟ್ರಸಿ ಇದೆ. ರೈಟ್ ಯಾವುದು ಸರಿ ಯಾವುದು ಗೊತ್ತಿಲ್ಲ. ಅವಾಗಿರ್ತಕ್ಕಂಥ ಪಾರ್ಲಿಮೆಂಟ್ ಲೀಡರ್ಗಳು, ಸ್ಟೇಟ್ ಲೀಡರ್ಗಳು ನೋಡ್ರಿ, ಇವತ್ತು ವ್ಯವಸ್ಥೆಯಲ್ಲಿ ಕರಪ್ಷನ್ ಅನ್ನ ಬಹಳ ಕಾಮನ್ ಎಕ್ಸೆಪ್ಟ್ ಮಾಡ್ತಾರೆ. ಕಳ್ಳಗೆ, ಸುಳ್ಳಿಗೆ, ಕ್ರಿಮಿನಲ್ಗೆ ನೋಬೆಲ್ ಪ್ರೈಸ್ ಏನು ಸಂಬಂಧ ಇಲ್ಲ. ಒಂದೇ ಸೇರು, ಒಂದೇ ಸಾಲು, ಒಂದೇ ಟೋಪಿ. ಯಾರು ಬಂದು ಒಂದೇ ಟೋಪಿ ಹಾಕ್ತೀರಿ, ಒಂದೇ ಸಾಲು. ಈ ತರ ಸಮಾಜ ನಾವು ನಿರ್ಮಾಣ ಮಾಡಿಕೊಂಡಿದ್ದೀವಿ. ಈ ತರ ಸಮಾಜ ನಾವು ಇದೀವಿ, ಒಪ್ಕೋಬೇಕು. ಸರಿಯೋ ತಪ್ಪು, ದೇರ್ ಇಸ್ ನೋ ಡಿಫರೆನ್ಸ್ ಬಿಟ್ವೀನ್ ಗುಡ್ ಅಂಡ್ ಬ್ಯಾಡ್. ಅಂಡ್ ಬ್ಯಾಡ್ ಅಂಡ್ ಈವಿಲ್ ಏನ್ ಮಾಡ್ತಾರೆ ಅಂತ ವಸ್ತು ಸಮಾಜದಲ್ಲಿ ನಾವಿದ್ದೀವಿ. ಪುಣ್ಯಾತ್ಮ ಅಧಿಕಾರಕ್ಕೆ ಬಂದರೆ ಇಡೀ ವ್ಯವಸ್ಥೆಗೆ ಕೆಡಿಸ್ಬಿಟ್ಟಿದ್ದಾರೆ. ಇದು ಅಷ್ಟು ಈಸಿ ಅಲ್ಲ. ಆದ್ರೆ ನಾವು ಮೊದಲಾಗಿ ಮುಂಜಾಗ್ರತೆ ವಹಿಸಿದ್ರೆ, ಅವರಿಗೆ ನಮ್ಮ ಪ್ರಶ್ನೆಗಳಿಗೆ ಅವರಿಗೆ ಉತ್ತರ ತರಂತ ನಾವು ಮಾಡಿದ್ರೆ ನಮಗೆ ಒಳ್ಳೆ ಅವಕಾಶ ಇದೆ. ಈ ಸಂದರ್ಭದಲ್ಲಿ ಹೇಳಿ, ನಾನು ಬಹಳ ಪುಣ್ಯಾತ್ಮ. ಒನ್ ಆಫ್ ದ ಮೋಸ್ಟ್ ಲಕ್ಕಿಯಸ್ಟ್ ರಾಷ್ಟ್ರಗಳಿಂದ ಓಡಿದ್ರೆ ನಾನೇ. ಎಲ್ಲಿ ಹುಟ್ಟಿನೋ ಎಲ್ಲಿ ಬೆಳೆದಿನೋ ಗೊತ್ತಿಲ್ಲ. ಕಾಂಗ್ರೆಸ್ ಪಕ್ಷದ ಉಪಮುಖ್ಯಮಂತ್ರಿದ್ದೇನೆ. ಕಾಂಗ್ರೆಸ್ ಪಕ್ಷವನ್ನು ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಸಮಾಧಾನ ಹೋಗಿ ದುಡಿತೀನಿ ಅಂತ ಈ ಸಂದರ್ಭದಲ್ಲಿ ಕೇಳಿದ್ದೆ.